ಕಳೆದ ವಿಡಿಯೋದಲ್ಲಿ ನಾವು ನೋಡಿದ್ವಿ ಜಾಬುಜಾ ತನ್ನ ವಾಟರ್ ಕ್ಲೋನ್ಗಳ ಜೊತೆ ಅಟ್ಯಾಕ್ ಮಾಡಿದಾಗ ಸಾಸ್ಕೆ ಅಷ್ಟೊಂದು ಅವನ್ನ ಕೂಲಾಗಿ ನಾಶ ಮಾಡಾಕ್ತಾನೆ. ಹಾಗೆ ಈಗ ಅಸಲಿ ಜಾಬುಜಾ ಮತ್ತೆ ಹಾಕು ಎಂಟ್ರಿ ಕೊಟ್ಟಿದ್ದಾರೆ. ಎಲ್ಲರೂ ಕಾರಣ ಅನಿಮಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ನಾಟೋ ಎಪಿಸೋಡ್ 13ರ ರೋಚಕ ಫೈಟನ್ನು ನೋಡೋಣ. ಬನ್ನಿ ವಿಡಿಯೋ ಶುರು ಮಾಡೋಣ. ಎಪಿಸೋಡ್ನ ಸ್ಟಾರ್ಟಿಂಗಲ್ಲಿ ನಮಗೆ ನಟು ತುಂಬ ಸ್ಪೀಡಾಗಿ ಬ್ರಿಡ್ಜ್ನ ಕಡೆ ಹೋಗ್ತಿರೋದನ್ನು ತೋರಿಸ್ತಾರೆ. ಹಾಗೆ ಆ ಸೀನ್ನ ಬಿಟ್ಟು ಈ ಕಡೆ ಬ್ರಿಡ್ಜ್ ಮೇಲಿನ ಸೀನ್ನ ತೋರಿಸ್ತಾರೆ. ಇಲ್ಲಿ ಕಕಾಸಿ ಮತ್ತು ಜಾಬುಜಾನ ಟೀಮ್ ಎದುರು ಬದುರು ನಿಂತಿದೆ. ಇಲ್ಲಿ ಕಕಾಸಿ ಹೇಳ್ತಾನೆ, ನೀನು ಸತ್ತಿದ್ದೆಲ್ಲ ನಾಟಕ, ಹಾಗಾದರೆ ಜಾಬುಜಾ. ಹಾಗೆಯೇ ಮಾಸ್ಕ್ ಹಾಕೊಂಡಿರೋ ವ್ಯಕ್ತಿ ಇದು ಕೂಡ ಎಲ್ಲ ನಾಟಕ ಅಲ್ವ ಅಂತಾನೆ. ಹಾಗೆಯೇ ಸಾಸ್ಕೆ ಆ ಮಾಸ್ಕ್ ಹಾಕೊಂಡಿರೋ ವ್ಯಕ್ತಿನ ನಾನು ನೋಡ್ಕೋತೀನಿ ಅಂತಾನೆ. ಇದನ್ನೆಲ್ಲ ನೋಡ್ತಿದ್ದ ಹಾಕು ಜಾಬುಜಾಗೆ ಹೀಗೆ ಹೇಳ್ತಾನೆ, ಆ ವಾಟರ್ ಕ್ಲೋನ್ಗಳು ನಿಜವಾದ ಶಕ್ತಿಯಲ್ಲಿ 10ರಲ್ಲಿ 1 ಭಾಗ ಅಷ್ಟೇ ಹೊಂದಿದ್ರು ಕೂಡ ಸಾಸ್ಕೆ ಅವನ್ನೆಲ್ಲ ನಾಶ ಮಾಡ್ದ. ಅವನು ತುಂಬ ಇಂಪ್ರೆಸಿವ್ ಆಗಿದ್ದಾನೆ ಅಂತಾನೆ. ಇದಕ್ಕೆ ಜಾಬುಜಾ, ಆದರೂ ಸಹ ಆ ಮೂವ್ ನಮಗೆ ಫಸ್ಟ್ ಅಡ್ವಾಂಟೇಜ್ನ ಕೊಟ್ಟಿದೆ, ಹೋಗು ಹಾಕು ಯೂಸ್ ಮಾಡ್ಕೊಂತಾನೆ. ಅದಕ್ಕೆ ಹಾಕು ಇದ್ದವನು ಸಾಸ್ಕೆ ಮೇಲೆ ಅಟ್ಯಾಕ್ ಮಾಡೋಕೆ ಒಳ್ಳೆ ಸುಂಟ್ರ ಗಾಳಿ ಥರ ಸುತ್ತ ಅವನ ಮೇಲೆ ಅಟ್ಯಾಕ್ ಮಾಡೋಕೆ ಹೋಗ್ತಾನೆ. ಈ ಕಡೆ ನೋಡಿದ್ರಿ ಘಾಟುನ ಇಬ್ಬರು ವ್ಯಕ್ತಿಗಳು ಬ್ರಿಡ್ಜ್ ಬುಲೆಟ್ ನನ್ನ ಮಗಳಾದ ಸುನಾಮಿನ ಕಿಡ್ನಾಪ್ ಮಾಡೋಕಂತ ಅವ್ರ ಮನೆಗೆ ಬಂದಿರ್ತಾರೆ. ಇಲ್ಲಿ ಇನ್ನಾರಿ ಒಳಗಡೆ ಕೆಲಸ ಮಾಡ್ತಿರ್ತಾನೆ. ಹೊರಗಡೆ ನಡೀತಿರೋ ಈ ಶಬ್ದನ ಕೇಳಿಸ್ಕೊಂಡು ಅವನು ಹೊರಗಡೆ ಬಂದು ನೋಡ್ತಾನೆ. ಆಗ ಇಬ್ರು ವ್ಯಕ್ತಿಗಳು ಘಾಟು ನಮಗೆ ಒಬ್ಬರನ್ನ ಮಾತ್ರ ಹಾಸ್ಟೇಜಾಗಿ ತಗೊಳ್ಳೋಕೆ ಹೇಳಿದ್ದಾನೆ. ಸೊ ಅದಕ್ಕೋಸ್ಕರ ಇವನನ್ನ ಮುಗಿಸ್ಬಿಡೋಣ ಅಂತ ಹೇಳ್ತಾರೆ. ಇದನ್ನ ಕೇಳಿಸ್ಕೊಂಡ ಸುನಾಮಿ ಅವರನ್ನ ಬೇಡ್ಕೋತಾಳೆ, ನಾನು ನೀವು ಹೇಳಿದ್ದೇನೆಲ್ಲ ಮಾಡ್ತೀನಿ, ದಯವಿಟ್ಟು ನನ್ನ ಮಗನಿಗೆ ಏನು ಮಾಡಬೇಡಿ ಅಂತ ಕೇಳ್ಕೊತಾಳೆ. ಅದಕ್ಕೆ ಇವರಿಬ್ರು, ನಿಮ್ಮ ತಾಯಿ ಬಂದು ನಿನ್ನ ಉಳಿಸಿದ್ರು ಮಗು, ಖುಷಿ ಪಡು ಅಂತ ಹೇಳಿ ಸುನಾಮಿಯ ಕೈಯನ್ನು ಕಟ್ಕೊಂಡು ಹೋಗ್ತಿರ್ತಾರೆ. ಇದನ್ನು ನೋಡ್ತಿದ್ದ ಈ ನಾರಿ, ಅಮ್ಮ ನನಗೆ ಕ್ಷಮಿಸ್ಬಿಡು, ನನ್ನನ್ನು ಕಾಪಾಡೋಕೆ ಆಗಲಿಲ್ಲ, ನಾನು ತುಂಬ ಹೆದರ್ಬೇಕಳ ಅಂತ ಅಲ್ಲೇ ಅಲ್ಲೇ ಕೂತ್ಬಿಡ್ತಾನೆ. ಆಗಲೇ ಅವನಿಗೆ ನಟೋ ಮತ್ತು ಕಕಾಸಿ ಹೇಳಿದ ಮಾತುಗಳು ನೆನಪಾಗ್ತವೆ. ಅದರ ಜೊತೆಗಿನ ಅವನಿಗೆ ಅವನ ತಂದೆ ಹೇಳಿದ ಮಾತು, ನೀನು ಯಾವುದನ್ನಾದರೂ ಕೇರ್ ಮಾಡಿದರೆ ಅದನ್ನು ನಿನ್ನ ಪ್ರಾಣದ ಹಂಗನ್ನಾದರೂ ಬಿಟ್ಟು ಕಾಪಾಡು ಅಂತ ಹೇಳಿದ ಮಾತು ನೆನಪಾಗುತ್ತೆ. ಹಾಗೆಯೇ ಏನಾರಿ ತನ್ನ ಕಣ್ಣೀರನ್ನು ಒರೆಸ್ತಾ, ನಾನು ಕೂಡ ನಿಮ್ಮ ರೀತಿಯಾಗಿ ಧೈರ್ಯಶಾಲಿ ಆಗ್ತೀನಿ ಅಂತ ಹೇಳ್ತಾ ಎದ್ದು ನಿಲ್ತಾನೆ. ಹೊರಗಡೆ ಆ ಇಬ್ಬರು ವ್ಯಕ್ತಿಗಳು ಸುನಾಮಿನ ಕರ್ಕೊಂಡು ಹೋಗ್ತಿರ್ತಾರಲ್ವ, ಅಲ್ಲಿಗೆ ಇನಾರಿ ಬಂದು ನಿಲ್ಸಿ ಅಂತ ಹೇಳ್ತಾನೆ. ಹಾಗೆಯೇ ಅವ್ರ ಮೇಲೆ ಅಟ್ಯಾಕ್ ಮಾಡೋಕೆ ಹೋಗ್ತಾನೆ. ಇದಕ್ಕೆ ಇವರಿಬ್ರು ಇನಾರಿನ ಕೊಲ್ಲೋಕಂತ ರೆಡಿ ಆಗ್ತಾರೆ. ಇದನ್ನು ನೋಡಿದ ಸುನಾಮಿ, ನನ್ನ ಮಗನಿಗೆ ಏನು ಮಾಡಬೇಡಿ ಅಂತ ಹೇಳ್ತಾಳೆ. ಅದಕ್ಕೆ ಇವರು ಇವಳನ್ನ ಅಲ್ಲಿ ಪ್ರಜ್ಞೆ ತಪ್ಪಿಸಿ ಇನಾರಿ ಮೇಲೆ ಇಬ್ರು ಅಟ್ಯಾಕ್ ಮಾಡ್ತಾರೆ. ಈ ಕಡೆ ನೋಡಿದ್ರೆ ಸಾಸ್ಕೆ ಮತ್ತೆ ಹಾಕೋನ್ ನಡುವೆ ಫೈಟ್ ನಡೀತಾ ಇರುತ್ತೆ. ಅಲ್ಲಿ ಕಕಾಸೆ ಸಕುರಾ ಟಾಜುನನ್ನ ಪ್ರೊಟೆಕ್ಟ್ ಮಾಡು, ಇದನ್ನ ಸಾಸ್ಕೆ ಹ್ಯಾಂಡಲ್ ಮಾಡ್ಲಿ ಅಂತಾನೆ. ಇಲ್ಲಿ ನೋಡಿದ್ರೆ ಸಾಸ್ಕೆ ಮತ್ತೆ ಹಾಕು ಬರಾಬರಿಗೆ ಫೈಟ್ ಮಾಡ್ತಿರ್ತಾರ. ಇಲ್ಲಿ ಹಾಕು ಹೇಳ್ತಾನೆ, ನಮಗೆ ಬೇಕಾಗಿರೋದು ಬ್ರಿಡ್ಜ್ ಬಿಲ್ಡರ್, ಸೊ ನೀವು ಸೈಡ್ ಆಗಿ ಅಂತ. ಅದಕ್ಕೆ ಸಾಸ್ಕೆ ಹೇಳ್ತಾನೆ, ಅದಾಗಲ್ಲ ಅಂತ. ಆಗ ಹಾಕು ಹೇಳ್ತಾನೆ, ನೀನು ಮಿಸ್ಟೇಕ್ ಮಾಡ್ತಿದ್ದೀಯಾ, ನನ್ನ ಜೊತೆ ನೀನು ಕೀಪ್ ಅಪ್ ಮಾಡೋಕ್ಕಾಗಲ್ಲ, ನನಗಿಲ್ಲಿ 2 ಅಡ್ವಾಂಟೇಜ್ ಇದ್ದಾವೆ ಅಂತಾನೆ. ಅದಕ್ಕೆ ಸಾಸ್ಕೆ ಅವೇನು ಅಂತ ಕೇಳ್ತಾನೆ. ಅದಕ್ಕೆ ಹಾಕು ಹೇಳ್ತಾನೆ, ಮೊದಲನೇದು ನಾವು ನೀರಿನಿಂದ ಸುತ್ತುವರೆದಿದ್ದೀವಿ, 2ನೇದು ನಾನು ನಿನ್ನ ಒಂದು ಕೈಯನ್ನು ಬಂಧಿಸಿದ್ದೀನಿ, ಹಾಗೆ ನಿನ್ನ ಹತ್ರ ಡಿಪೆಂಡ್ ಮಾಡೋಕ್ಕಿರೋದು ಒಂದೇ ಕೈ ಅಂತ ಹೇಳಿ ತನ್ನ ಒಂದೇ ಕೈಯಿಂದ ಹ್ಯಾಂಡ್ ಸೈನ್ನ ಮಾಡೋಕೆ ಶುರು ಮಾಡ್ತಾನೆ. ಇದನ್ನು ನೋಡಿ ಸಾಸ್ಕೆ ಮತ್ತು ಕಕಾಸಿ ಇಬ್ರು ಕೂಡ ಶಾಕ್ ಆಗ್ತಾರೆ. ಆಗ ಹಾಕು ಸೀಕ್ರೆಟ್ ಜುಟ್ಸು 1000 ನೀಡಲ್ಸ್ ಆಫ್ ಡೆತ್ ಅಂತ ಜುಟ್ಸು ಮಾಡ್ತಾನೆ. ಅಲ್ಲಿ ನೋಡಿದ್ರೆ ಸುತ್ತ ಇರೋ ನೀರು ಚೂಪಾಗಿರೋ ನೀಡಲ್ಸ್ ಹಾಗೆ ಬದಲಾಗ್ತವೆ. ಅಲ್ಲಿ ನೋಡಿದ್ರೆ ಸಾಸ್ಕೆ ತನ್ನ ಟ್ರೀ ಕ್ಲೈಂಬಿಂಗ್ ಟ್ರೈನಿಂಗ್ನ ನೆನ್ಪು ಮಾಡ್ಕೊಳ್ತಾ ಇರ್ತಾನೆ. ಅದೇ ಟೈಮ್ಗೆ ಹಾಕು ಅವನ ಮೇಲೆ ಆ ನೀಡಲ್ಸಿಂದ ಅಟ್ಯಾಕ್ ಮಾಡ್ತಾನೆ. ಈ ಕಡೆ ನಮಗೆ ಅವರಿಬ್ಬರು ವ್ಯಕ್ತಿಗಳು ಇನಾರಿ ಮೇಲೆ ಅಟ್ಯಾಕ್ ಮಾಡಿದ್ರಲ್ವ, ಆ ಸೀನ ತೋರಿಸ್ತಾರೆ. ಇವರು ಇಲ್ಲಿ ಅಟ್ಯಾಕ್ ಮಾಡಿದ ಮೇಲೆ ನೋಡ್ತಾರೆ, ಇವರು ಅಟ್ಯಾಕ್ ಮಾಡಿದ್ದು ಇನಾರಿ ಮೇಲೆಲ್ಲ ಅದೊಂದು ಮರದ ದಿಮ್ಮೆ ಆಗಿತ್ತು ಅಂತ ಗೊತ್ತಾಗುತ್ತೆ. ಆಗ ಅವರು ಸುತ್ತಮುತ್ತ ನೋಡ್ತಾರೆ. ಆಗ ಇವ್ರಿಗೆ ಗೊತ್ತಾಗುತ್ತೆ ಇನಾರಿ ಮತ್ತು ಅವನ ತಾಯಿನ ನಟೋ ಬಂದು ಸೇವ್ ಮಾಡಿದಾನೆ ಅಂತ. ಆಗ ಇನಾರಿ ನಟೋನ ನೋಡಿ ತುಂಬ ಖುಷಿ ಆಗ್ತಾನೆ. ಆಗ ನಟೋ ಹೇಳ್ತಾನೆ, ಇನಾರಿ ನೀನು ತುಂಬ ಒಳ್ಳೆ ಕೆಲಸ ಮಾಡಿದೆ, ನೀನು ಅವ್ರ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಹೋದೆ, ಅವರು ಡಿಸ್ಟ್ರಾಕ್ಟ್ ಆದರು, ಆಗ ನನಗೆ ನಿನ್ನ ತಾಯಿನ ಕಾಪಾಡೋಕ್ಕೆ ಟೈಮ್ ಸಿಕ್ತು ಅಂತ ಹೇಳ್ತಾನೆ. ಇದನ್ನು ಕೇಳಿ ಇನಾರಿಗೆ ತುಂಬ ಸಂತೋಷ ಆಗುತ್ತೆ. ಹಾಗೇ ಇನಾರಿ ಕೇಳ್ತಾನೆ, ನಟೋ ನೀನು ಹೇಗಿಲ್ಲಿ ಬಂದೆ, ನಿನಗೆ ಗೊತ್ತಾಯ್ತು ಇವ್ರು ಇಲ್ಲಿ ಬಂದಿದ್ದಾರೆ ಅಂತ. ಆಗ ನಮಗೆ ಗೊತ್ತಾಗುತ್ತೆ ನಟೋ ಬ್ರಿಡ್ಜ್ನ ಕಡೆ ಹೋಗ್ತಿರುವಾಗ ಅವನಿಗೆ ಒಂದು ಪ್ರಾಣಿ ಹಾಗೆಯೇ ಅಲ್ಲಿ ಕಟ್ಟಾಗಿರುವಂಥ ಮರಗಳು ಕಂಡಿರ್ತಾವೆ. ಆಗ ಅವನಿಗೆ ಗೊತ್ತಾಗುತ್ತೆ ಇಲ್ಲಿ ಯಾರು ಟ್ರೈನಿಂಗ್ ಮಾಡಿದ್ದಾರೆ ಅಂತ. ಹಾಗೆ ಅವರು ಯಾವ ಕಡೆ ಹೋಗಿದ್ದಾರೆ ಅಂತ ನೋಡಿದಾಗ ಅದು ಈ ಕಡೆ ತೋರಿಸಿದಾಗ ಅವನಿಗೆ ಅನುಮಾನ ಬಂದು ಈ ಕಡೆ ಬಂದಿರ್ತಾನೆ ಅಂತ ಗೊತ್ತಾಗುತ್ತೆ. ಹಾಗೆಯೇ ಇವರಿಬ್ಬರು ಮಾತಾಡ್ತಾ ಇರಬೇಕಾದ್ರೆ ಆ ಇಬ್ಬರು ರೌಡಿಗಳು ಇವ್ರ ಮೇಲೆ ಅಟ್ಯಾಕ್ ಮಾಡೋಕೆ ಬರ್ತಾರೆ. ಆಗ ನಟೋ 2 ಶೂರ್ಕನ್ನ ಎಸೆತಾನೆ. ಇದನ್ನು ಅವರಿಬ್ಬರು ಡಾಡ್ ಮಾಡಿ ಮುಂದೆ ಬರ್ತಿರ್ಬೇಕಾದ್ರೆ ಆಗ ನಟೋನ 2 ಕ್ಲೋನ್ಗಳು ಅವರನ್ನು ಹಿಂದೆಯಿಂದ ಬಂದು ನಾಕ್ ಮಾಡಿಬಿಡ್ತವೆ. ಹೀಗೇನ ಆ ಇಬ್ಬರು ರೌಡಿಗಳು ಪ್ರಜ್ಞೆ ತಪ್ತಾರೆ. ಇದನ್ನು ನೋಡಿ ಇನಾರೆ ಮತ್ತು ನಟೋ ತುಂಬ ಖುಷಿಪಟ್ಟು ತುಂಬ ನಗ್ತಾರೆ. ಈ ಕಡೆ ನೋಡಿದರೆ ಹಾಕು ಸಾಸ್ಕೆ ಮೇಲೆ ನೀರಿನಿಂದ ಮಾಡಿರುವಂಥ ನೀಡಲ್ಸ್ಗಳಿಂದ ಅಟ್ಯಾಕ್ ಮಾಡ್ತಾನೆ. ಆಗ ಸಾಸ್ಕೆ ಹೇಗೋ ಮಾಡಿ ತನ್ನ ಚಕ್ರನ ಕಂಟ್ರೋಲ್ ಮಾಡ್ಕೊಂಡು ಆ ನೀಡಲ್ಸ್ಗಳನ್ನು ಡಾಡ್ಸ್ ಮಾಡ್ತಾನೆ. ಹಾಗೆಯೇ ಹಾಕುವ ಸಾಸ್ಕೆ ಎಲ್ಲಿದು ಅಂತ ನೋಡಬೇಕಾದ್ರೆ ಸಾಸ್ಕೆ ಮೇಲಿನಿಂದ ಹಾಕುಗೆ ತನ್ನ ಶೂರಿಕನಿಂದ ಅಟ್ಯಾಕ್ ಮಾಡ್ತಾನೆ. ಅದರಿಂದ ಹಾಕು ತಪ್ಪಿಸ್ಕೋಬೇಕಾದ್ರೆ ಸಾಸ್ಕೆ ಅವನ ಹಿಂದೆ ಬಂದು
ಅವನನ್ನು ಮತ್ತೆ ದಾಳಿ ಮಾಡೋಕೆ ಶುರು ಮಾಡ್ತಾನೆ. ಹಾಗೆ ದಾಳಿ ಮಾಡ್ತಾ ಹಾಕುನ ಒಂದು ಓದಿತಾನೆ. ಆಗ ಹಾಕು ಹೋಗಿ ಜಾಬುಜ ಹತ್ರ ಹೋಗಿ ಬೀಳ್ತಾನೆ. ಇದನ್ನು ನೋಡಿ ಜಾಬುಜ ಫುಲ್ ಶಾಕ್, ಹಾಕುಗಿಂತ ಇವನೇ ಫಾಸ್ಟಾಗಿ ಮೂವ್ ಆಗ್ತಿದ್ದಾನೆ ಅಂತ. ಹಾಗೆ ಅಲ್ಲಿ ಕಕಾಶಿ ಹೇಳ್ತಾನೆ, ಜಾಬುಜ ನೀನು ಇವ್ರನ್ನ ತುಂಬ ಕೆಳಮಟ್ಟಕ್ಕಿಟ್ಟು ದೊಡ್ಡ ಮಿಸ್ಟೇಕ್ ಮಾಡಿದೆ. ಸಾಸ್ಕೆ ಇದ್ದವನು ನಮ್ಮ ಹಿಡನ್ ಲೀಪ್ ವಿಲೇಜ್ನ ಯಂಗ್ ಫೈಟರ್ ಲೇಮ್ ಬೆಸ್ಟ್. ಹಾಗೆ ಸಾಕುರ ಇದ್ದವಳು ತುಂಬ ಬುದ್ಧಿವಂತೆ. ಹಾಗೆ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ನಮ್ಮ ನಂಬರ್ 1 ಹೈಪರ್ ಆಕ್ಟಿವ್ ನಕಲ್ ಹೆಡ್ ನಿಂಜಾ ನರುಟೋ ಉಜುಮಾಕೆ ಅಂತ ಹೇಳ್ತಾನೆ. ಮತ್ತು ಈ ಕಡೆ ನಟು ಮತ್ತು ಇನಾರಿ ಮಾತಾಡ್ತಾ ಇರ್ಬೇಕಾದ್ರೆ ನಟು ಹೇಳ್ತಾನೆ, ಇನಾರಿನ ಕ್ಷಮಿಸು, ನಾನು ನಿನಗೆ ತುಂಬ ಬೈದ್ಬಿಟ್ಟೆ ಮತ್ತು ಅಂಜುಬಿರ್ಕ ಅಂತೆ. ನೀನು ಅಂಜುಬಿರ್ಕಲ್ಲ, ನೀನು ತುಂಬ ಧೈರ್ಯಶಾಲಿ ಅಂತ ಹೇಳ್ತಾನೆ. ಇದನ್ನು ಕೇಳಿ ಇನಾರಿ ತುಂಬ ಎಮೋಷ್ನಲ್ ಆಗಿ ಅಳೋಕೆ ಶುರು ಮಾಡ್ತಾನೆ. ಹಾಗೆ ಹೇಳ್ತಾನೆ, ನಾನು ನಿನ್ನ ಮುಂದೆ ಅಳುವುದಿಲ್ಲ ಅಂತ ಪ್ರಾಮಿಸ್ ಮಾಡಿದ್ದೆ, ಆದರೂ ಅಳ್ತಿದ್ದೀನಿ. ಇದನ್ನು ನೋಡಿ ನೀನು ನನ್ನ ಹೀಯಾಳ್ತೀಯ ಅಲ್ವಾ ಅಂತಾನೆ. ಅದಕ್ಕೆ ನಟು ಹೇಳ್ತಾನೆ, ಓ ಅಳೋದು ತಪ್ಪು ಅಂತ ಹೇಳಿದ್ದೆ ಯಾರು, ಸಂತೋಷವಾಗಿದ್ದಾಗ ಅಳೋದಕ್ಕೂ ಯಾವುದು ತಪ್ಪಿಲ್ಲ ಅಂತ ಅವನಿಗೆ ಸಮಾಧಾನ ಮಾಡ್ತಾನೆ. ಹಾಗೆ ಇನಾರಿಗೆ ಹೇಳ್ತಾನೆ, ನೀನು ಇಲ್ಲೆಲ್ಲ ನೋಡ್ಕೋ, ನಾನು ಬ್ರಿಡ್ಜ್ ಕಡೆ ಹೋಗ್ತೀನಿ ಅಂತ ಹೇಳಿ ಅಲ್ಲಿಗಿಂದ ಬ್ರಿಡ್ಜ್ ಕಡೆ ಹೋಗ್ತಾನೆ. ಈ ಕಡೆ ಬ್ರಿಡ್ಜ್ ಮೇಲೆ ಜಾಬುಜ ಹಾಕು ಹೀಗೆ ಹೇಳ್ತಾನೆ, ಹಾಕು ಹೀಗೆ ಹೋದರೆ ಸೋಲೋರು ಅವರೆಲ್ಲ ನಾವು ಆಗ್ತೀವಿ. ಸೊ ಹಾಕು ನೀನು ಅಸಲಿ ಪವರ್ನ ತೋರಿಸು ಅಂತ ಹೇಳ್ತಾನೆ. ಆಗ ಹಾಕು ತನ್ನ ಚಕ್ರನ ರಿಲೀಸ್ ಮಾಡ್ತಾ ಹ್ಯಾಂಡ್ ಸೈನ್ ಮಾಡಿ ತನ್ನ ಸೀಕ್ರೆಟ್ ಜುಟ್ಸು ಕ್ರಿಸ್ಟಲ್ ಐಸ್ ಮಿರರ್ನ ಮಾಡ್ತಾನೆ. ಇದರಿಂದ ಸಾಸ್ಗೆ ಸುತ್ತಲೂ ಐಸ್ ಮಿರರ್ಗಳು ಕ್ರಿಯೇಟ್ ಆಗ್ತವೆ. ಇದನ್ನು ನೋಡಿ ಎಲ್ಲರೂ ಶಾಕ್ ಆಗ್ತಾರೆ. ಹಾಗೇನ ಹಾಕು ಒಂದು ಕನ್ನಡಿ ಒಳಗೆ ನುಗ್ತಾನೆ. ಆಮೇಲೆ ಎಲ್ಲ ಕನ್ನಡಿಗಳು ಅವನ ರಿಫ್ಲೆಕ್ಷನ್ ಕಾಣ್ತವೆ. ಇದನ್ನು ನೋಡಿ ಸಾಸ್ಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗೋದಿಲ್ಲ. ಕಕಾಸಿ ಸಾಸ್ಗೆನ ಕಾಪಾಡೋಕ್ಕೆ ಹೋಗ್ಬೇಕಂದ್ರೆ ಜಾಬುಜ ಅವನನ್ನು ತಡಿತಾನೆ. ಹಾಕು ಕನ್ನಡಿ ಒಳಗಿಂದಾನೆ ಸಾಸ್ಗೆ ಮೇಲೆ ಸೂಜಿಗಳನ್ನ ಎಸೋಕೆ ಶುರು ಮಾಡ್ತಾನೆ. ಇದರಿಂದ ಸಾಸ್ಗೆ ಮೈಯೆಲ್ಲ ತುಂಬ ಗಾಯ ಆಗ್ತವೆ. ಇದನ್ನು ನೋಡಿ ಸಕುರ ಕಿರಿಸ್ತಾ ಒಂದು ಕೋಣನ ಎಸುತ್ತಾಳೆ. ಆದರೆ ಹಾಕು ಇದನ್ನು ಈಸಿಯಾಗಿ ಕ್ಯಾಚ್ ಹಿಡಿತಾನೆ. ಆದರೆ ಸಡನ್ನಾಗಿ ಒಂದು ಶೂರಿಕನ್ ಬಂದು ಹಾಕುನ ಮಾಸ್ಕೆ ಬಡಿಯುತ್ತೆ. ಇದರಿಂದ ಹಾಕು ಕೆಳಗೆ ಬೀಳ್ತಾನೆ. ಎಲ್ರಿಗೂ ಫುಲ್ ಶಾಕ್. ಬ್ರಿಡ್ಜ್ ತುದಿಲಿ ಒಂದು ದೊಡ್ಡ ಹೊಗೆ ಬ್ಲಾಸ್ಟ್ ಆಗುತ್ತೆ. ಆ ಹೊಗೆ ಮಧ್ಯದಲ್ಲೇ ನಮ್ಮ ಹೀರೋ ಗ್ರ್ಯಾಂಡಾಗಿ ಎಂಟ್ರಿ ಕೊಡ್ತಾನೆ. ನಂಬರ್ 1 ಹೈಪರ್ ಆಕ್ಟಿವ್ ನಿಂಜಾ ನರುಟೋ ಉಜುಮಾಕೆ ಬಂದಾಯಿತು ಅಂತ ನರುಟೋ ಫುಲ್ ಸ್ಟೈಲಾಗಿ ಹೇಳೋದ್ರೊಂದಿಗೆ ಈ ಎಪಿಸೋಡ್ ಸ್ಟೋರಿ ಮುಗಿಯುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಈ ವಿಡಿಯೋದಲ್ಲಿ ನಿಮ್ಗೆ ಏನು ಇಷ್ಟ ಆಯಿತು ಅಂತ ಅದನ್ನು ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಬಾಸ್. ಹಾಗೆ ಈ ಚಾನಲ್ ನಮ್ಮ ಕನ್ನಡ ಅನ್ಮೆ ಕಮ್ಯುನಿಟಿಯಲ್ಲಿ ಬೆಳಿಬೇಕಂತ ನಿಮ್ಗೆ ಆಸೆ ಇದ್ದರೆ ಈ ಚಾನಲ್ ಮತ್ತು ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡೋದನ್ನು ಮರೆಯೋಕೆ ಹೋಗ್ಬೇಡಿ ಬಾಸ್. ಹಾಗೆ ಮುಂದಿನ ಎಪಿಸೋಡಲ್ಲಿ ಏನಾಯಿತು ಅಂತ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗೆ ಸ್ಟೇ ಟ್ಯೂನ್ ಗ್ಯಾಸ್. ಹಾಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಸಯೋನಾರ.